ಹಾಯ್ ಹಲೋ ನಮಸ್ಕಾರ ಎಲ್ರು ಹೆಂಗದಿರಿ ನಾವಂಕರು ಮಸ್ತ್ ಅದೀವಿ ನೋಡ್ರಿ. ಏನಪ್ಪ ಅಂದ್ರೆ ನಾನು ಈ ಖುಷಿಗೆ ಕಾರಣ ಏನಂದ್ರೆ ನಮ್ಮ ಸಬ್ಸ್ಕ್ರೈಬರ್ಸ್ ಈಗ 208 ಮಂದಿಗಾರ. ನಿಮ್ಗೆಲ್ಲರಿಗೂ ಧನ್ಯವಾದಗಳು. ಹಂಗೆ ಮತ್ತು ಬರ್ರಿ ಇವತ್ತಿನ ಕನ್ನಡ ಚಾಪ್ಟರ್ ಸ್ಟಾರ್ಟ್ ಮಾಡೋಣ. ಯಾವ ಪಾಠಪ್ಪ ಅಂದ್ರೆ ವಕಾರ. ಇದನ್ನು ಬರೆದವರು ಲಿಂಗರಾಜ್ ಸೊಟ್ಟಪ್ಪನವರ್ ಅಂತಂದು. ಬರ್ರಿ ಪಾಠ ಯಾವ ರೀತಿಯಾಗಿರುತ್ತಂತಂದು ವಿವರವಾಗಿ ನೋಡ್ಕೊತ ಹೋಗೋಣ. ರೆಡಿ? ಬರ್ರಿ. ಮೊದಲಿಗೆ ಈ ಪಾಠದ ಪ್ರವೇಶಿಕೆಯನ್ನು ನೋಡ್ಕೊತ ಹೋಗೋಣ. ಈ ಪಾಠದಲ್ಲಿ ಇಂದಿನ ಸಮಾಜದಲ್ಲಿರುವ ಬಡತನ ಸಮಸ್ಯೆಯನ್ನು ಚಿತ್ರಿಸಲಾಗೈತಿ. ಬಡತನದಿಂದ ಹೆಣ್ಣು ಮಕ್ಕಳು ಹೇಗೆ ಅಸಹಾಯಕರಾಗುತ್ತಾರೆ ಎಂಬುದನ್ನು ಮೀರಾಬಾಯಿ ಎಂಬ ಸುಂದರ ಹುಡುಗಿಯ ಕಥೆಯ ಮೂಲಕ ಲೇಖಕರು ವಿವರಿಸಕತ್ತಾರ. ಈ ಕಥೆಯಲ್ಲಿ ದುಡ್ಡೀರ ಎಂಬ ಯುವಕನಿಗೆ ತಾಯಿಯಂತೆ ಪ್ರೀತಿ, ಕಾಳಜಿ ಮತ್ತು ಮಾನವೀಯತೆಯನ್ನು ತೋರಿಸುವ ಪಾತ್ರವಿದೆ. ಜೀವನದ ಕಷ್ಟಗಳಿಂದ ಕೆಲವರು ತಪ್ಪು ದಾರಿಯಲ್ಲಿ ನಡೆದರೂ ಅವರೊಳಗಿರುವ ತಾಯಿಯ ಪ್ರೀತಿ ಮತ್ತು ಮಮತೆ ಎಂದಿಗೂ ಸಂಪೂರ್ಣವಾಗಿ ನಾಶವಾಗುವುದಿಲ್ಲ ಎಂಬ ಸಂದೇಶವನ್ನು ಈ ಕಥೆ ನೀಡ್ತೈತಿ. ಹಂಗೆ ರೈತರು ಹಗಲಿರುಳು ಶ್ರಮಪಟ್ಟು ಬೆಳೆ ಬೆಳೆದಿರ್ತಾರೆ. ಅದಕ್ಕೆ ದಲ್ಲಾಳಿಗಳು ತಮ್ಮ ಇಷ್ಟದಂತೆ ಬೆಲೆ ನಿಗದಿಪಡಿಸ್ತಾರೆ, ರೈತರನ್ನು ಶೋಷಣೆ ಮಾಡ್ತಾರೆ ಎಂಬುದು ಈ ಕತೆ ತಿಳಿಸ್ತೈತಿ. ಇದಲ್ಲದೆ ಕ್ಷಣಿಕ ಸುಖಕ್ಕಾಗಿ ಅಥವಾ ಮನದಾಸೆ ತೀರಿಸಿಕೊಳ್ಳಲು ದುಡಿದ ಹಣವನ್ನು ವ್ಯರ್ಥವಾಗಿ ಖರ್ಚು ಮಾಡಿ ಕೊನೆಗೆ ಖಾಲಿ ಕೈಯಲ್ಲಿ ಉಳಿಯುವ ಜನರ ಅವಿವೇಕದ ಬಗ್ಗೆಯೂ ಕತೆ ಬೆಳಕು ಚೆಲ್ಲುತ್ತದೆ. ಒಟ್ಟಾರೆಯಾಗಿ ಈ ಕತೆ ನಮಗೆ ಏನು ಹೇಳಕೊಂಡೈತಪ್ಪ ಅಂದ್ರೆ, ವಿದ್ಯಾರ್ಥಿಗಳು ತಮ್ಮ ಜೀವನವನ್ನು ಕಟ್ಟಿಕೊಳ್ಳುವಾಗ ಎಚ್ಚರಿಕೆಯಿಂದ ನಡೆದುಕೊಳ್ಬೇಕು, ಹಣದ ಮೌಲ್ಯ ತಿಳ್ಕೋಬೇಕು, ಶ್ರಮವನ್ನು ಗೌರವಿಸಬೇಕು ಮತ್ತು ತಪ್ಪು ದಾರಿಯಲ್ಲಿ ಸಾಗಬಾರದು ಎಂಬ ಈ ಪಾಠ ನಮಗೆ ಕಲಿಸ್ಕೊಡ್ತೈತಿ. ಬರ್ರಿ ಈ ಪಾಠವನ್ನು ಆಳವಾಗಿ ನೋಡ್ಕೋತಾ ಹೋಗೋಣ. ನಾನು ಆ್ಯಕ್ಚುಲಿ ಪಾಠನ ಹೇಳ್ಬೇಕು ಅಂದ್ಕೊಂಡೆ, ಆದರೆ ಎಕ್ಸಾಮಿಗೆ ಭಾಳ ಅಂದರೆ ಏನು ಟೈಮ್ ಆಯ್ತು ಬಿಡ್ರಿ. ಹಾಗಾಗಿ ಕ್ವಶನ್ ಆನ್ಸರ್ ಹೇಳ್ತೀನಿ, ನೋಡ್ಕೊತ ಹೋಗೋಣ ಬರ್ರಿ. ಈ ವಿಡಿಯೋದಾಗ ನಿಮಗೆ ಸ್ಕ್ರೀನ್ ಮ್ಯಾಗ ನೋಡೋದಕ್ಕಿಂತ ಕೇಳಿಸ್ಕೊಳೋದು ಭಾಳ ಅವಶ್ಯಕತೆ ಐತೆ ಅಂತಂದು ಬರೀ ಸ್ಕ್ರೀನ್ ಮ್ಯಾಗ ಏನು ಜಾಸ್ತಿ ಹಾಕಿಲ್ಲ, ಬರೀ ಕ್ವಶನ್ಸ್ ಅಷ್ಟು ಹಾಕೀನಿ, ನೀವು ಜಾಸ್ತಿ ಕೇಳಿಸ್ಕೊರಿ ಅಂತಂದು. ಮೊದಲನೇ ಕ್ವಶನ್ನು, ಹಾವೇರಿ ಭಾಗದ ಜನರನ್ನು ತಾರಾಬಾಯಿ ಹೇಗೆ ನಡೆಸ್ಕೊತಿದ್ಲು? ತಾರಾಬಾಯಿ ವಕಾರ ಕಥೆಯ ಅತ್ಯಂತ ಮಾನವೀಯ ಪಾತ್ರವಾಗೈತಿ. ಸಮಾಜ ಅವಳನ್ನು ಹಾದರಳು ಎಂದು ಕರೆದರು. ಅವಳ ಹೃದಯ ಕರುಣೆ ಮತ್ತು ಪ್ರೀತಿಯಿಂದ ತುಂಬಿತ್ತು. ಹಾವೇರಿ ಭಾಗದಿಂದ ಪುಣೆಗೆ ಬರುವ ಬಡವರು, ಅನಾಥರು, ಕಷ್ಟದಲ್ಲಿರುವ ಹೆಣ್ಣು ಮಕ್ಕಳು ಮತ್ತು ಯುವಕರನ್ನು ಅವಳು ತುಂಬ ಆತ್ಮೀಯವಾಗಿ ನಡೆಸ್ಕೊಳ್ತಿದ್ಲು. ಯಾರೇ ಬಂದರೂ ಅವರನ್ನು ಕೂರಿಸಿಕೊಂಡು ಪ್ರೀತಿಯಿಂದ ಮಾತಾಡಿಸ್ತಿದ್ಲು. ಅವಳಿಗೆ ಊಟ ಮಾಡಿಸ್ತಿದ್ಲು, ಬಟ್ಟೆ ಬರೆ ಮತ್ತು ಖರ್ಚಿಗೆ ಹಣ ಕೊಡ್ತಿದ್ಲು. ತನ್ನ ಜೀವನದ ಕಹಿ ಅನುಭವವನ್ನು ನೆನೆದು ತನ್ನಂಥ ಬದುಕಿಗೆ ನೀವು ಬರಬೇಡಿ ಎಂದು ಸಲಹೆ ನೀಡ್ತಿದ್ಲು. ಸಮಾಜ ಅವಳ ಬಗ್ಗೆ ತಪ್ಪು ಕಲ್ಪನೆ ಇಟ್ಕೊಂಡಿದ್ರು. ಅವಳು ಅನೇಕರ ಪಾಲಿಗೆ ತಾಯಿಯಾಗಿದ್ಲು. ಅದಕ್ಕಾಗಿ ಅವಳ ಸಾವಿನ ಸಂದರ್ಭದಲ್ಲಿ ಮಂಗಳಮುಖಿಯರು, ಅನಾಥ ಹುಡುಗಿಯರು ಮತ್ತು ಅನೇಕ ಜನರ ಎದೆ ಒಡೆದು ಅಳ್ತಾ ಇದ್ರು. ತಾರಾಬಾಯಿ ತನ್ನ ನೋವನ್ನು ಮರೆತು ಇತರರ ನೋವನ್ನು ಪರಿಹರಿಸಲು ಪ್ರಯತ್ನಿಸ್ತಿದ್ಲು. ಅವಳ ತಾಯಿಯ ಮಮತೆ, ಅಕ್ಕನ ಪ್ರೀತಿ ಮತ್ತು ಮಾನವೀಯತೆ ಗುಣವನ್ನು ತುಂಬಿದ್ಲು. ಒಟ್ಟಾರೆಯಾಗಿ ಏನಪ್ಪ ಅಂದ್ರೆ, ತಾರಾಬಾಯಿ ಹಾವೇರಿ ಭಾಗದ ಜನರಿಗೆ ಆಶ್ರಯದಾತೆ, ತಾಯಿ ಮತ್ತು ಮಾನವೀಯತೆಯ ಪ್ರತೀಕವಾಗಿದ್ಲು ಅಂತಂದು ಈ ಕ್ವಶನ್ ಆನ್ಸರ್. ಸೆಕೆಂಡ್ ಕ್ವಶನ್ ಏನಪ್ಪ ಅಂದ್ರೆ, ಬಂಕನಿಗಿದ್ದ ತೆವಲುಗಳು ಯಾವುವು? ಬರ್ರಿ ನೋಡೋಣ. ಬಂಕ ವಕಾರ ಕಥೆಯ ವಿಶಿಷ್ಟ ಪಾತ್ರವಾಗಿದ್ದು, ಅವನಿಗೆ ಕೃಷಿ ಕೆಲಸದ ಬಗ್ಗೆ ಹೆಚ್ಚಿನ ಆಸಕ್ತಿ ಇರಲಿಲ್ಲ. ಮನೆಯವರು ಅವನನ್ನು ಹೆಚ್ಚು ಲೆಕ್ಕಕ್ಕೆ ತೆಗೆದುಕೊಳ್ಳುತ್ತಿರಲಿಲ್ಲ. ಆದರೆ ಅವನಿಗೆ ಹೊಸ ಜಾಗಗಳನ್ನು ನೋಡುವ, ಹೊಸ ಜನರನ್ನು ಭೇಟಿಯಾಗುವ ಮತ್ತು ಹೊಸ ಅನುಭವಗಳನ್ನು ಪಡೆಯಲು ಚಪಲವಿತ್ತು. ಅವನು ಯಾವಾಗಲೂ ಊರು ಸುತ್ತುವುದು, ಹೊಸ ಸುದ್ದಿಗಳನ್ನು ತಿಳ್ಕೊಳ್ಳುವುದು ಮತ್ತು ಬೇರೆ ಪ್ರದೇಶಗಳ ಬಗ್ಗೆ ತಿಳಿಯಲು ಇಷ್ಟಪಡ್ತಿದ್ದ. ಜೊತೆಗೆ ಅವನಿಗೆ ಓಸಿ, ಮಟ್ಕಾ, ಅಂದರ್ ಬಹಾರ್ ಮುಂತಾದ ಜೂಜಿನ ಆಟಗಳ ಮೇಲೆ ಆಸಕ್ತಿ ಇತ್ತು. ಒಮ್ಮೆ ಅವನು ಪುಣೆಗೆ ಹೋಗಿ ಬಂದಿದ್ದ. ಅಲ್ಲಿನ ಬಣ್ಣ ಬಣ್ಣದ ಬದುಕು, ವ್ಯಾಪಾರ ಮತ್ತು ಮನರಂಜನೆಯ ಕಥೆಗಳನ್ನು ಊರಿನ ಜನರಿಗೆ ಹೇಳ್ತಾ ಕುಳಿತುಕೊಳ್ತಿದ್ದ. ಅವನ ಮಾತುಗಳನ್ನು ಕೇಳಿ ಜನರಲ್ಲಿ ಪುಣೆಯ ಬಗ್ಗೆ ಕುತೂಹಲ ಹೆಚ್ಚಾಗಿತ್ತು.
ಲೇಖಕರು ಬಂಕನ ಪಾತ್ರದ ಮೂಲಕ ಮನುಷ್ಯನ ಕುತೂಹಲ, ಅಲೆದಾಟ, ಸ್ವಭಾವ ಮತ್ತು ಜೂಜಿನಂತಹ ಆಕರ್ಷಣೆಗಳ ಬಗ್ಗೆ ಬೆಳಕು ಚೆಲ್ಲಕತ್ತಾರ. ಒಟ್ಟಾರೆಯಾಗಿ ಏನಪ್ಪ ಅಂದ್ರೆ ಬಂಕನ ಅಲೆದಾಟ, ಕುತೂಹಲ ಮತ್ತು ಜೂಜಿನ ಆಕರ್ಷಣೆಯ ಪ್ರತೀಕ ಆಗಿದ್ದಂತಂದು ಗೊತ್ತಾಕತಿ. ಬರೀ 2 ಮಾರ್ಕ್ಸಿಗೆ ಕೇಳಿದ್ರೆ ಯಾವ್ಯಾವ ಬರಬೇಕಪ್ಪ ಅಂದ್ರೆ OC, ಮಟ್ಕ, ಅಂದರ್ ಬಾಹರ್ ಇದನ್ನು ಬರಿಬೇಕು. ಒಂದು 5 ಮಾರ್ಕ್ಸಿಗೆ ಅಥವಾ ಕೇಳಿದ್ರಂದ್ರೆ ಈ ಥರ ಬರೀರಿ. 3rd ಕ್ವಶನ್, ದುಬ್ಬೀರ ಯಾವ ಕನಸು ಕಾಣತೊಡಗಿದ್ದ? ಬರೀ ಆನ್ಸರ್ ನೋಡೋಣ. ದುಬ್ಬೀರ ವಕಾರದ ಕಥೆಯ ಪ್ರಮುಖ ಪಾತ್ರಗಳಲ್ಲಿ ಒಬ್ಬ. ಅವನು ಬಡ ರೈತನ ಮಗನಾಗಿದ್ದ. ಬಾಲ್ಯದಿಂದಲೇ ಅವನು ಪುಟ್ಟವ್ವಳ ಸೌಂದರ್ಯದ ಕಥೆಯನ್ನು ಕೇಳ್ತಾ ಬೆಳೆದಿದ್ದ. ಊರಿನ ಜನರು ಪುಟ್ಟವ್ವಳನ್ನು ಅಪ್ಸರೆಯಂತೆ ವರ್ಣಿಸುತ್ತಿದ್ದರು. ಅವಳ ಮೈಬಣ್ಣ, ಕಣ್ಣುಗಳು, ತುಟಿಗಳು, ಕೂದಲು ಮತ್ತು ಮೂಗಿನ ಸೌಂದರ್ಯದ ಬಗ್ಗೆ ಮಾತನಾಡ್ತಿದ್ರು. ಈ ಮಾತುಗಳನ್ನು ಕೇಳ್ತಾ ದುಡ್ಡೀರನ ಮನಸ್ಸಿನಲ್ಲಿ ಪುಟ್ಟವ್ವಳ ಬಗ್ಗೆ ವಿಶೇಷ ಆಕರ್ಷಣೆ ಮೂಡಿತ್ತು. ಅವನು ಪುಟ್ಟವ್ವಳನ್ನು ನೇರವಾಗಿ ನೋಡಿರಲಿಲ್ಲ, ಆದರೂ ತನ್ನ ಕಲ್ಪನೆಯಲ್ಲಿ ಅವಳನ್ನು ಲೋಕದ ಅತ್ಯಂತ ಸುಂದರ ಮಹಿಳೆಯಾಗಿ ಭಾವಿಸುತ್ತಿದ್ದ. ಹೀಗಾಗಿ ಅವನ ಮನಸ್ಸಿನಲ್ಲಿ ಒಂದು ಕನಸು ಹುಟ್ಟಿತ್ತು. ತಾನು ಮೆಣಸಿನಕಾಯಿ ಬೆಳೆದು ಬ್ಯಾಡಗಿ ವಕಾರಕ್ಕೆ ಹೋಗಿ ಅಲ್ಲಿಂದ ಪುಣೆಗೆ ಹೋಗಿ ಪುಟ್ಟವ್ವಳನ್ನು ನೋಡಬೇಕು ಎಂದು ಕನಸು ಕಾಣತೊಡಗಿದ್ದ. ಈ ಕನಸು ಅವನ ಮುಗ್ಧ ಮನಸ್ಸು, ಯೌವನದ ಕಲ್ಪನೆ ಮತ್ತು ಭವಿಷ್ಯದ ನಿರೀಕ್ಷೆಯನ್ನು ತೋರಿಸ್ತೈತಿ. ಒಟ್ಟಾರೆಯಾಗಿ ದುಡ್ಡೀರನ ಕನಸು ಅವನ ಮುಗ್ಧತೆ ಮತ್ತು ಜೀವನದ ಆಶಾವಾದವನ್ನು ಪ್ರತಿಬಿಂಬಿಸ್ತೈತಿ. ಈ ಕ್ವಶನ್ 5 ಮಾರ್ಕ್ಸಿಗೆ ಕೇಳಿದ್ರೆ ಇಷ್ಟೆಲ್ಲ ಬರೀರಿ. 2 ಮಾರ್ಕ್ಸಿಗೆ ಕೇಳಿದ್ರಂದ್ರೆ ಬರೀ ಏನು ಬರಿಬೇಕಪ್ಪ ಅಂದ್ರೆ ಮೆಣಸಿನ್ಕಾಯಿ ಬೆಳೆದು ಬ್ಯಾಡಗಿ ವಕಾರಕ್ಕೆ ಹೋಗಿ ಅಲ್ಲಿಂದ ಪುಣೆಗೆ ಹೋಗಿ ಪುಟ್ಟವ್ವಳನ್ನು ನೋಡಬೇಕೆಂದು ಕನಸು ಕಾಣತೊಡಗಿದ್ದ ಅಂತಂದು ಬರೀರಿ 2 ಮಾರ್ಕ್ಸಿಗಾದ್ರೆ. ಬರ್ರಿ 4ನೇ ಕ್ವಶನ್ ನೋಡೋಣ. ಯಳಂದರಾಯರು ತಾರಾಬಾಯಿಯನ್ನು ಹೇಗೆ ಬಣ್ಣಿಸಿದರು? ಆನ್ಸರ್ ನೋಡೋಣ ಬರ್ರಿ. ಯಳಂದರಾಯರು ತಾರಾಬಾಯಿಯ ಸೌಂದರ್ಯವನ್ನು ಅತ್ಯಂತ ಮೆಚ್ಚಿಕೊಂಡಿದ್ರು. ಅವರು ಹಲವು ವರ್ಷಗಳ ಹಿಂದೆ ಪುಟ್ಟವ್ವಳನ್ನು ನೋಡ್ತಿದ್ರು. ಆಗ ಕಂಡ ಸೌಂದರ್ಯ ಇಂದಿಗೂ ಕಡಿಮೆಯಾಗಿಲ್ಲ ಅಂತಂದು ಹೇಳ್ತಾರೆ. ಅವಳ ಮೈಬಣ್ಣ, ಮುಖದ ಕಾಂತಿ, ಕಣ್ಣುಗಳ ಆಕರ್ಷಣೆ, ಉದ್ದ ಕೂದಲು, ತುಟಿಗಳು ಮತ್ತು ಕೆತ್ತಿದಂತಹ ಮೂಗನ್ನು ಹೊಗಳ್ತಾರ. ಅವಳಿಗೆ ಮುಪ್ಪೇ ಬರೋದಿಲ್ಲ ಎಂದು ಆಶ್ಚರ್ಯ ವ್ಯಕ್ತಪಡಿಸ್ತಾರ. ಅವರ ಪ್ರಕಾರ ಪುಟ್ಟವ್ವ ಕೇವಲ ಸೌಂದರ್ಯ ಹೆಂಗಸಲ್ಲ, ದೇವ ಕನ್ಯೆಯಂತೆ ಕಾಣಿಸ್ತಾಳ. ಅವಳ ಸೌಂದರ್ಯವನ್ನು ಕಂಡವರು ಮರೆಯಲು ಸಾಧ್ಯವಾಗುತ್ತಿರಲಿಲ್ಲ. ಸುಬಾನಿಯಂಥವರು ಅವಳನ್ನು ಜನ್ನತ್ ಕಿ ಪರಿ ಎಂದು ಕರೀತಿದ್ರು. ಯಳಂದರಾಯರ ವರ್ಣನೆಯಿಂದ ಪುಟ್ಟವ್ವಳ ಸೌಂದರ್ಯ ಎಷ್ಟರ ಮಟ್ಟಿಗೆ ಜನರ ಮನಸ್ಸನ್ನು ಸೆಳೆದಿತ್ತು ಎಂಬುದು ತಿಳಿತೈತಿ. ಒಟ್ಟಾರೆಯಾಗಿ ಯಳಂದರಾಯರು ತಾರಾಬಾಯಿಯನ್ನು ಅಪರೂಪದ ಸೌಂದರ್ಯ ಮಹಿಳೆಯಾಗಿ ಚಿತ್ರಿಸ್ಯಾರ. ಬರ್ರಿ 5ನೇ ಕ್ವಶನ್ ನೋಡೋಣ. ಸಣ್ಣ ರೈತರನ್ನು ಏನೆಂದು ನಂಬಿಸಲಾಗಿತ್ತು? ಆನ್ಸರ್, ವಕಾರ ಕಥೆಯಲ್ಲಿ ಲೇಖಕರು ಸಣ್ಣ ರೈತರ ಬದುಕಿನ ದುಸ್ಥಿತಿಯನ್ನು ತುಂಬ ಪರಿಣಾಮಕಾರಿಯಾಗಿ ಚಿತ್ರಿಸ್ಯಾರ. ಸಣ್ಣ ರೈತರು ತಮ್ಮ ಕೃಷಿಗಾಗಿ ಬೀಜ, ಗೊಬ್ಬರ ಮತ್ತು ಇತರ ಖರ್ಚುಗಳಿಗೆ ದಲ್ಲಾಳಿಗಳಿಂದ ಸಾಲ ಪಡೆದಿರ್ತಾರ. ಬೆಳೆ ಬಂದ ನಂತರ ಅದನ್ನು ಬ್ಯಾಡಗಿ ವಕಾರದಲ್ಲಿ ಮಾರಬೇಕಾಗಿತ್ತು. ಆದರೆ ಇಲ್ಲಿ ಅವರಿಗೆ ಸರಿಯಾದ ಬೆಲೆ ಸಿಗುತ್ತಿರಲಿಲ್ಲ. ದಲ್ಲಾಳಿಗಳು ಮತ್ತು ಟೆಂಡರ್ದಾರರು ತಮ್ಮ ಇಷ್ಟದಂತೆ ಬೆಲೆ ನಿಗದಿಪಡಿಸಿರ್ತಾರ. ದೊಡ್ಡ ರೈತರಿಗೆ ಹೆಚ್ಚಿನ ಬೆಲೆ, ಸಣ್ಣ ರೈತರಿಗೆ ಕಡಿಮೆ ಬೆಲೆ ಸಿಗ್ತಿರ್ತೈತಿ. ಸಾಲದ ಮೇಲೆ ಬಡ್ಡಿ ಮತ್ತು ಚಕ್ರ ಬಡ್ಡಿ ಹೆಚ್ಚಾಗುತ್ತಾ ಹೋಗುತ್ತಿತ್ತು. ಇದರಿಂದ ರೈತರು ಸಾಲದ ಬಲೆಯಿಂದ ಹೊರಬರಲು ಸಾಧ್ಯವಾಗುತ್ತಿರಲಿಲ್ಲ. ಅನ್ಯಾಯ ಗೊತ್ತಿದ್ದರೂ ಪರಿಸ್ಥಿತಿಯಿಂದ ಮೌನವಾಗಿಯೇ ಇರಬೇಕಾಗಿತ್ತು. ಆದ್ದರಿಂದಲೇ ಲೇಖಕರು ಸಣ್ಣ ರೈತರನ್ನು ನೊಗಕ್ಕೆ ಕತ್ತೊಡ್ಡಿದ ಮೂಕ ಎತ್ತುಗಳು ಎಂದು ಹೋಲಿಸ್ಯಾರ. ಹೀಗೆ ಎತ್ತು ಯಜಮಾನನ ಮಾತನ್ನು ಮೌನವಾಗಿ ಪಾಲಿಸುತ್ತದೆಯೋ ಹಾಗೆಯೇ ರೈತರು ಅನ್ಯಾಯವನ್ನು ಸಹಿಸಬೇಕಾಗುತ್ತದೆ ಅಂತಂದು ಇಲ್ಲೇ ಲೇಖಕರ ಹೇಳ್ತಾರೆ. ಒಟ್ಟಾರೆಯಾಗಿ ಏನಪ್ಪ ಅಂದ್ರೆ ಸಣ್ಣ ರೈತರ ಅಸಹಾಯಕತೆ ಮತ್ತು ಶೋಷಣೆಯನ್ನು ಲೇಖಕರು ಈ ಉಪಮೆಯ ಮೂಲಕ ಅತ್ಯಂತ ಪರಿಣಾಮಕಾರಿಯಾಗಿ ಚಿತ್ರಿಸ್ಯಾರ. ನೆಕ್ಸ್ಟ್ ಕ್ವಶನ್ 6ನೇ ಕ್ವಶನ್. ದುಬ್ಬೀರನ
ದುಬ್ಬೀರ ಅಪಮಾನಕ್ಕೆ ಈಡಾಗಿದ್ದು ಏಕೆ? ಆನ್ಸರ್ ನೋಡುಂಬರ್ರಿ. ದುಡ್ಡೀರ ಬಡ ರೈತನ ಮಗನಾಗಿದ್ದ. ಒಮ್ಮೆ ಹೆಚ್ಚು ಧಾರಣೆ ಸಿಗುವ ಅಂಗಡಿಗೆ ಮೆಣಸಿನಕಾಯಿ ಮಾರಲು ಹೋಗಿದ್ದ. ಆದರೆ ಅವನದೇ ಊರಿನ ಕೆಲವರು ಅವನ ಬಗ್ಗೆ ಚಾಡಿ ಹೇಳಿದ್ದರಿಂದ ಅವನು ಸಿಕ್ಕಿಬಿದ್ದನು. ಇದರಿಂದ ಅಂಗಡಿಯವರು ಮತ್ತು ಜನರ ಮುಂದೆ ದುಡ್ಡೀರ ಅಪಮಾನಕ್ಕೆ ಈಡಾದನು. ಈ ಘಟನೆಯ ಮೂಲಕ ಲೇಖಕರು ಗ್ರಾಮೀಣ ಸಮಾಜದಲ್ಲಿರುವ ಅಸೂಯೆ, ಹೊಟ್ಟೆಕಿಚ್ಚು ಮತ್ತು ಕಾಲೆಳೆಯುವ ಮನೋಭಾವವನ್ನು ತೋರಿಸ್ತಾರ. ತನ್ನವರೇ ತಮ್ಮವರಿಗೆ ತೊಂದರೆ ಉಂಟು ಮಾಡುವ ವಾಸ್ತವಿಕ ಕಥೆಯನ್ನು ಚಿತ್ರಿಸ್ಯಾರ. ಒಟ್ಟಾರೆಯಾಗಿ ಏನಪ್ಪ ಅಂದ್ರೆ, ಹೆಚ್ಚು ಧಾರಣೆ ಪಡೆಯುವ ಉದ್ದೇಶದಿಂದ ಹೋದ ದುಡ್ಡೀರ ತನ್ನದೇ ಊರಿನವರ ಚಾಡಿಯಿಂದ ಅಪಮಾನ ಅನುಭವಿಸ್ತಾನ. ಇಲ್ಲಿ ಧಾರಣೆ ಅಂದ್ರೆ ಏನಪ್ಪ ಅಂದ್ರೆ ಬೆಲೆ, ಹೆಚ್ಚಿನ ಬೆಲೆ ಅಂತಂದು ಅರ್ಥ ಆಕೈತಿ. ನೆಕ್ಸ್ಟ್ 7ನೇ ಕ್ವಶನ್. ವಕಾರದ ಮುಂದಿನ ರಸ್ತೆಗೆ ಹೊಂದಿಕೊಂಡಂತೆ ಇದ್ದ ಖಾನಾವಳಿಗಳ ಕುರಿತು ವಿವರಿಸಿ ಅಥವಾ ಖಾನಾವಳಿಗಳು ಯಾವುವು? ಮೊದಲನೇದು ಕೊಟ್ಟೂರೇಶ್ವರ ಲಿಂಗಾಯತರ ಖಾನಾವಳಿ, 2 ವೀರಭದ್ರೇಶ್ವರ ರೊಟ್ಟಿ ಖಾನಾವಳಿ, 3 ಬಸವೇಶ್ವರ ಖಾನಾವಳಿ. 8ನೇ ಕ್ವಶನ್. ಬೆಂಗಳೂರಿನ ಊಟ ಹಿಡಿಸಂಗಿಲ್ಲ ಎಂದು ದೋಸ್ತರು ಹೇಳಲು ಕಾರಣವೇನು? ಉತ್ತರ, ವಕಾರ ಕಥೆಯಲ್ಲಿ ಹಳ್ಳಿ ಮತ್ತು ನಗರದ ಜೀವನ ಶೈಲಿಯ ನಡುವಿನ ವ್ಯತ್ಯಾಸವನ್ನು ಲೇಖಕರು ಸುಂದರವಾಗಿ ಚಿತ್ರಿಸ್ಯಾರ. ಹಳ್ಳಿಯ ಜನರು ರೊಟ್ಟಿ, ಖಾರ ಸಾಂಬಾರು, ಮೆಣಸಿನ ಹಿಂಡಿ, ಮಂಡಕ್ಕಿ ಮುಂತಾದ ಸಾಂಪ್ರದಾಯಿಕ ಆಹಾರಗಳಿಗೆ ಒಗ್ಗೂಡ್ಕೊಂಡಿರ್ತಾರೆ. ಆದ್ರೆ ಬೆಂಗಳೂರಿನಲ್ಲಿ ಸಿಗುವ ಊಟ ಅವರಿಗೆ ಹೊಸದಾಗಿ ಕಾಣ್ತೈತಿ. ಆದರೆ ಅದರಲ್ಲಿ ಹಳ್ಳಿಯ ಸೊಗಡು ಮತ್ತು ರುಚಿ ಇರುವುದಿಲ್ಲ. ವಿಶೇಷವಾಗಿ ಮೆಣಸಿನಕಾಯಿ ಬೆಳೆಯುವ ಭಾಗದ ಜನರಿಗೆ ಖಾರ ಆಹಾರ ತುಂಬ ಇಷ್ಟ ಆಗ್ತೈತಿ. ಆದ್ದರಿಂದ ಬೆಂಗಳೂರಿನ ಊಟದಲ್ಲಿ ಅವರಿಗೆ ತೃಪ್ತಿ ಸಿಗುವುದಿಲ್ಲ. ಇದೇ ಕಾರಣಕ್ಕೆ ದೋಸ್ತರು ಬೆಂಗಳೂರು ಊಟ ಹಿಡ್ಸಂಗಿಲ್ಲ ಅಂತಂದು ಹೇಳ್ತಾರೆ. ಬರೀ 2 ಮಾರ್ಕ್ಸಿಗೆ ಕೇಳಿದ್ರೆ ಯಾವ ಥರ ಬರಿಬೇಕಪ್ಪ ಅಂದ್ರೆ, ಮಧ್ಯಾಹ್ನ ಊಟಕ್ಕೆ 2 ದೊಡ್ಡ ದೊಡ್ಡ ಬಾಳೆಹಣ್ಣು ತಿಂದರೆ ಹೊಟ್ಟೆ ತುಂಬ್ತೈತಂತ, ಹಂಗೆ ಅಷ್ಟು ದಪ್ಪ ಇರ್ತಾವೆ ಬೆಂಗಳೂರಿನಾಗಿನ ಹಣ್ಣು ಅಂತಂದು ಹೇಳ್ತಾರೆ. ಮತ್ತು ಇನ್ನೊಂದು ಏನಪ್ಪ ಅಂದ್ರೆ, ರಾತ್ರಿ ಮೆಜೆಸ್ಟಿಕ್ನ್ಯಾಗ 15 ರೂಪಾಯಿ ಕೊಟ್ಟು ಬಿರಿಯಾನಿ ತಿಂತಾರೆ ಮತ್ತು ಅವರು ಖಾನಾವಳಿಗೆ ಹೋಗಂಗಿಲ್ಲ. ಹೀಗಾಗಿ ಅವರಿಗೆ ಅವರ ಮನೆ ಊಟದ ರುಚಿ ಅವರಿಗೆ ಸಿಗಂಗಿಲ್ಲ. ಹೀಗಾಗಿ ದೋಸ್ತ ನಮ್ಗೆ ಬೆಂಗಳೂರಿನ ಊಟ ಹಿಡ್ಸಂಗಿಲ್ಲ ಅಂತಂದು ಹೇಳಕ್ಕೆ ಕಾರಣ ಇದು. 9ನೇ ಕ್ವಶನ್. ಪುಟ್ಟವ್ವ ಏನೆಂದು ರೋಧಿಸಿದಳು? ಆನ್ಸರ್ ನೋಡುಂಬರ್ರಿ. ಪುಟ್ಟವ್ವಳ ಬದುಕು ನೋವು, ಅವಮಾನ ಮತ್ತು ಅಸಹಾಯಕತೆಯಿಂದ ತುಂಬಿರ್ತೈತಿ. ಅವಳು ಅಪ್ರತಿಮ ಸುಂದರಳಾಗಿದ್ದರೂ ಆ ಸೌಂದರ್ಯವೇ ಅವಳ ಪಾಲಿಗೆ ಶಾಪವಾಗಿತ್ತು. ಸಮಾಜ ಅವಳ ರೂಪವನ್ನು ಹೊಗಳಿತು, ಆದರೆ ಅವಳ ಮನಸ್ಸಿನ ನೋವನ್ನು ಯಾರೂ ಅರ್ಥ ಮಾಡಿಕೊಂಡಿರಲಿಲ್ಲ. ಪರಿಸ್ಥಿತಿಯ ಒತ್ತಡ ಮತ್ತು ಅವಮಾನದಿಂದ ಅವಳು ಬೇಸತ್ತು ಹೋಗಿದ್ಲು. ತನ್ನ ಬದುಕಿನ ದುಃಖವನ್ನು ನೆನೆದು ಅವಳು ರೋಧಿಸ್ತಾ ಇದ್ಲು. ತನ್ನನ್ನು ಸಮಾಜ ಅರ್ಥ ಮಾಡಿಕೊಳ್ಳಲಿಲ್ಲ. ತನ್ನ ಬದುಕನ್ನು ತಾನು ಬದುಕುವ ಇಚ್ಛೆಯಂತೆ ಸಾಗಲು ಆಗಲಿಲ್ಲ ಅನ್ನೋ ನೋವು ಅವಳಿಗೆ ಕಾಡ್ತಾ ಇತ್ತು. ಅವಳ ರೋದನೆಯಲ್ಲಿ ಒಬ್ಬ ಹೆಣ್ಣಿನ ಅಸಹಾಯಕತೆ, ಸಮಾಜದ ಕ್ರೂರತೆ ಮತ್ತು ಬದುಕಿನ ದುರಂತ ಅಡಗೈತಿ. ಒಟ್ಟಾರೆಯಾಗಿ ಪುಟ್ಟವ್ವಳ ಅಳುವಿನಲ್ಲಿ ಸಾವಿರಾರು ಹೆಣ್ಣು ಮಕ್ಕಳ ನೋವಿನ ಪ್ರತಿಧ್ವನಿ ಕೇಳ್ಸಾಕತ್ತೈತಂತಂದಲ್ಲಿ ಲೇಖಕರ ಹೇಳ್ತಾರೆ. 10ನೇ ಕ್ವಶನ್. ಸುತ್ತಲಿನ ಊರ ಜನರು ಪುಣೆಗೆ ಹೋಗಲು ಹಪಹಪಿಸುತ್ತಿದ್ದು ಏಕೆ? ಉತ್ತರ, ಪುಣೆ ಆ ಭಾಗದ ಜನರಿಗೆ ಒಂದು ಕನಸಿನ ನಗರವಾಗಿತ್ತು. ವ್ಯಾಪಾರ, ಹೊಸ ಜೀವನ, ಹೊಸ ಅನುಭವಗಳು ಮತ್ತು ಪುಟ್ಟಕ್ಕಳಂತಹ ಪ್ರಸಿದ್ಧ ವ್ಯಕ್ತಿಗಳ ಕಾರಣದಿಂದ ಪುಣೆ ಜನರ ಕಲ್ಪನಾ ಲೋಕದಲ್ಲಿ ವಿಶೇಷ ಸ್ಥಾನ ಪಡೆದಿತ್ತು. ಹೀಗೆ ಒಬ್ಬ ಮುಸ್ಲಿಮನಿಗೆ ಕಾಬಾಗೆ ಹೋಗುವ ಆಸೆ ಇರ್ತದೋ ಹಾಗೆ ಈ ಭಾಗದ ಜನರಿಗೆ ಒಮ್ಮೆಯಾದರೂ ಪುಣೆಗೆ ಹೋಗಿ ಬರಬೇಕು ಎಂಬ ಆಸೆ ಇತ್ತು. ಪುಣೆಗೆ ಹೋಗಿ ಬಂದವರು ಅಲ್ಲಿನ ಕತೆಗಳನ್ನು ಹೇಳ್ತಿದ್ರು. ಆ ಕತೆಗಳನ್ನು ಕೇಳಿ ಜನರಲ್ಲಿ ಪುಣೆಯ ಬಗ್ಗೆ ಇನ್ನಷ್ಟು ಕುತೂಹಲ ಬೆಳಿತೈತಿ. ಪುಟ್ಟವ್ವ ತಾರಾಬಾಯಿಯಾಗಿ ಅಲ್ಲಿ ಪ್ರಸಿದ್ಧಳಾದ ಕಾರಣವು ಜನರ ಆಸಕ್ತಿಯನ್ನು ಹೆಚ್ಚಿಸ್ತೈತಿ. ಆದ್ದರಿಂದ ಸುತ್ತಮುತ್ತಲಿನ ಊರಿನ ಜನರು ಪುಣೆಗೆ ಹೋಗುವ ಕನಸು ಕಾಣ್ತಾರೆ. ಒಟ್ಟಾರೆಯಾಗಿ ಪುಣೆ ಆ ಭಾಗದ ಜನರಿಗೆ ಕೇವಲ ಒಂದು ನಗರವಲ್ಲ,
ಅದು ಕನಸು, ಕುತೂಹಲ ಮತ್ತು ಹೊಸ ಬದುಕಿನ ಸಂಕೇತ ಆಗೈತೆ ಅಂತಂದು ಹೇಳ್ತಾರೆ. 11ನೇ ಕ್ವಶನ್, ತಾರಾಬಾಯಿಯ ಸೌಂದರ್ಯವನ್ನು ಜನರು ಹೇಗೆ ವರ್ಣಿಸಿದ್ದರು? ತಾರಾಬಾಯಿಯ ಮೊದಲ ಹೆಸರು ಪುಟ್ಟವ್ವ. ಅವಳು ಅಗಡಿ ಗ್ರಾಮದ ಅಪ್ರತಿಮ ಸುಂದರಿಯಾಗಿದ್ದಳು. ಅವಳ ಸೌಂದರ್ಯದ ಬಗ್ಗೆ ಸುತ್ತಮುತ್ತಲಿನ ಊರುಗಳಲ್ಲಿ ಅನೇಕ ಕಥೆಗಳು ಹರಡಿದ್ದವು. ಜನರು ಅವಳ ಮೈ ಬಣ್ಣ, ಮಾತಿನ ಮಾಟ, ದಿಮಾಕು, ತುಟಿಗಳು, ಕಣ್ಗಳು, ಉದ್ದವಾದ ಕಪ್ಪು ಕೂದಲು ಹಾಗೂ ಕೆತ್ತಿದಂತಹ ಮೂಗನ್ನು ಹೊಗಳ್ತಿದ್ರು. ಯಳಂದರಾಯರು ಅವಳನ್ನು ನೋಡಿ, ಇವಳಿಗೆ ಮುಪ್ಪೇ ಬರೋದಿಲ್ಲವೇನ್ರೋ ಎಂದು ಆಶ್ಚರ್ಯ ವ್ಯಕ್ತಪಡಿಸ್ತಿದ್ರು. ಸುಬಾನಿ ಅವಳನ್ನು ಜನ್ನತ್ ಕಿ ಪರಿ ಎಂದು ಕರೀತಿದ್ರು. ಅವಳ ಸೌಂದರ್ಯವನ್ನು ಕಂಡವರು ಅವಳನ್ನು ದೇವಕನ್ಯೆ, ಅಪ್ಸರೆ ಮತ್ತು ಸ್ವರ್ಗದ ಸುಂದರಿ ಅಂತಂದು ವರ್ಣಿಸಿದ್ರು. ಅವಳ ಸೌಂದರ್ಯದ ಕಥೆಗಳನ್ನು ಕೇಳಿ ಅನೇಕ ಯುವಕರು ಅವಳನ್ನು ನೋಡಬೇಕೆಂಬ ಆಸೆ ಹೊಂದಿದ್ರು. ದುಡ್ಡೀರ ಕೂಡ ಅವರಲ್ಲಿ ಒಬ್ಬ ಆಗಿದ್ದ. ಒಟ್ಟಾರೆಯಾಗಿ ತಾರಾಬಾಯಿಯ ಸೌಂದರ್ಯ ಕಥೆ ಪ್ರಮುಖ ಆಕರ್ಷಣೆಯಾಗಿದ್ದು ಅದು ಅವಳ ಬದುಕಿನ ದುರಂತಕ್ಕೂ ಕಾರಣ ಆಕೈತಂತಂದು ಹೇಳ್ತಾರೆ. 12ನೇ ಕ್ವಶನ್, ಬ್ಯಾಡಗಿ ವಕಾರವನ್ನು ನೋಡಬೇಕೆಂದು ರೈತರು ಕನಸು ಕಾಣಲು ಕಾರಣವೇನು? ಉತ್ತರ, ಬ್ಯಾಡಗಿ ಮೆಣಸಿನಕಾಯಿ ವ್ಯಾಪಾರಕ್ಕೆ ಪ್ರಸಿದ್ಧವಾದ ಸ್ಥಳವಾಗಿತ್ತು. ರೈತರಿಗೆ ತಮ್ಮ ಬೆಳೆ ಮಾರಾಟ ಮಾಡಲು ವಕಾರವೇ ಪ್ರಮುಖ ಕೇಂದ್ರವಾಗಿತ್ತು. ಆದ್ದರಿಂದ ವಕಾರ ಅವರ ಜೀವನದಲ್ಲಿ ವಿಶೇಷ ಸ್ಥಾನ ಪಡೆದಿತ್ತು. ಸಂಜೆ ರೇಡಿಯೋದಲ್ಲಿ ಮೆಣಸಿನಕಾಯಿಯ ಧಾರಣೆ, ಇಲ್ಲಿ ಧಾರಣೆ ಅಂದ್ರೆ ಬೆಲೆ, ಮೆಣಸಿನಕಾಯಿ ಬೆಲೆಯನ್ನು ಕೇಳಿದ ಕೂಡಲೇ ರೈತರು ಚೀಲ ತುಂಬಲು ಆರಂಭಿಸಿದ್ರು. ಮಕ್ಕಳಿಗೂ ವಕಾರಕ್ಕೆ ಹೋಗುವುದು ಒಂದು ಹಬ್ಬದಂತಾಗಿತ್ತು. ಏಕೆಂದರೆ ಅಲ್ಲಿ ಜಿಲೇಬಿ, ಕೊಬ್ಬರಿ ವಡೆ, ಮೈಸೂರು ಪಾಕು, ಮಿರ್ಚಿ ಮಂಡಕ್ಕಿ ಮುಂತಾದ ತಿಂಡಿ ತಿನಿಸುಗಳನ್ನು ತಿನ್ಬೋದು, ದೊಡ್ಡ ವ್ಯಾಪಾರಗಳನ್ನು ನೋಡ್ಬೋದು, ಮಾರುಕಟ್ಟೆಯ ಗದ್ದಲವನ್ನು ಅನುಭವಿಸ್ಬೋದು. ಈ ಎಲ್ಲ ಕಾರಣಗಳಿಂದ ರೈತರು ತಮ್ಮ ಮಕ್ಕಳು ವಕಾರವನ್ನು ನೆಲದ ಮೇಲೆ ಸ್ವರ್ಗದಂತೆ ಭಾವಿಸಿ ಅಲ್ಲಿಗೆ ಹೋಗುವ ಕನಸು ಕಾಣ್ತಿದ್ರು. ಒಟ್ಟಾರೆಯಾಗಿ ಏನಪ್ಪ ಅಂದ್ರೆ ವ್ಯಾಪಾರ, ಸಂತೋಷ ಮತ್ತು ಹೊಸ ಅನುಭವಗಳ ಕಾರಣದಿಂದ ವಕಾರ ರೈತರ ಕನಸಿನ ಸ್ಥಳ ಆಗಿತ್ತು. 13ನೇದ್ದು, ರೈತರಿಗೆ ವಕಾರದಲ್ಲಿ ಆಗುವ ಮೋಸದ ಬಗ್ಗೆ ವಿವರಿಸಿ. ಉತ್ತರ, ವಕಾರದಲ್ಲಿ ರೈತರಿಗೆ ಅನೇಕ ರೀತಿಯ ಮೋಸಗಳು ನಡೆಯುತ್ತಿತ್ತು. ರೇಡಿಯೋದಲ್ಲಿ ಪ್ರಸಾರವಾಗುವ ಮೆಣಸಿನಕಾಯಿಯ ಧಾರಣೆ ಮತ್ತು ನಿಜವಾದ ಮಾರುಕಟ್ಟೆ ಧಾರಣೆ ಒಂದೇ ಆಗಿರಲಿಲ್ಲ. ಅಂದ್ರೆ ಮೆಣಸಿನಕಾಯಿ ರೇಡಿಯೋದೊಳಗೆ ಹೇಳಿದ ಮೆಣಸಿನಕಾಯಿ ಬೆಲೆ ಮತ್ತು ಅಲ್ಲಿ ನಿಜವಾಗಿ ಹೋಗಿ ಮಾರಾಟ ಮಾಡುವಂತಹ ಬೆಲೆ ಬೇರೆ ಆಗಿತ್ತಂತಂದು ಹೇಳ್ತಾರೆ. ಮತ್ತು ಒಂದು ದೊಡ್ಡ ಲಾಟಿಗೆ ಸಿಕ್ಕಿ ಹೆಚ್ಚಿನ ಬೆಲೆಯನ್ನು ಎಲ್ಲ ರೈತರಿಗೆ ಸಿಗುವ ಧಾರಣೆ ಎಂದು ಪ್ರಸಾರ ಮಾಡಲಾಗ್ತಿತ್ತು. ಇದನ್ನು ನಂಬಿದ ರೈತರು ತಮ್ಮ ಬೆಳೆ ತರ್ತಿದ್ರು. ಆದರೆ ವಕಾರದಲ್ಲಿ ದಳ್ಳಾಳಿಗಳು ಮತ್ತು ಟೆಂಡರ್ದಾರರು ತಮ್ಮ ಇಷ್ಟದಂತೆ ಬೆಲೆ ನಿಗದಿಪಡಿಸ್ತಿದ್ರು. ದೊಡ್ಡ ರೈತರಿಗೆ ಹೆಚ್ಚು ಬೆಲೆ ನೀಡ್ತಿದ್ರು, ಸಣ್ಣ ರೈತರಿಗೆ ಕಡಿಮೆ ಬೆಲೆ ಕೊಡ್ತಿದ್ರು. ರೈತರು ತಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲ ಪಡೆಯದೆ ನಷ್ಟ ಅನುಭವಿಸ್ತಿದ್ರು. ಹೀಗಾಗಿ ವಕಾರ ರೈತರ ಶೋಷಣೆಯ ಕೇಂದ್ರ ಆಗಿತ್ತು. ಒಟ್ಟಾರೆಯಾಗಿ ವಕಾರದಲ್ಲಿ ನಡೆಯುವ ಮೋಸ ರೈತರ ಆರ್ಥಿಕ ಸ್ಥಿತಿಯನ್ನು ಮತ್ತಷ್ಟು ದುರ್ಬಲಗೊಳಿಸ್ತಂತಂದು ಹೇಳ್ಬೋದು. 14ನೇದು, ರೈತರು ಕಟ್ಟೆಯ ಮೇಲೆ ಕೂತು ಸಂಜೆಯವರೆಗೂ ಏನನ್ನು ಚರ್ಚಿಸುತ್ತಿದ್ದರು? ಹಳ್ಳಿ ರೈತರು ಮತ್ತು ಹಿರಿಯರು ಕಟ್ಟೆಯ ಮೇಲೆ ಕೂತು ತಮ್ಮ ಜೀವನದ ಅನೇಕ ವಿಷಯಗಳ ಬಗ್ಗೆ ಚರ್ಚಿಸುತ್ತಿದ್ದರು. ಮೆಣಸಿನಕಾಯಿಯ ಧಾರಣೆ, ವಕಾರದ ವ್ಯಾಪಾರ, ದಲ್ಲಾಳಿಗಳ ಮೋಸ, ಮಳೆ ಮತ್ತು ಬೆಳೆಗಳ ಬಗ್ಗೆ ಮಾತನಾಡ್ತಿದ್ರು. ಜೊತೆಗೆ ಪುಣೆಯ ಕಥೆಗಳು, ಪುಟ್ಟವ್ವಳ ಸೌಂದರ್ಯ, ಬಂಕನ ಅನುಭವಗಳು ಮತ್ತು ಊರಿನ ಸುದ್ದಿಗಳನ್ನು ಹಂಚಿಕೊಳ್ತಿದ್ರು. ಕೆಲವರು ಓಸಿ ಮಟ್ಕಾ, ಅಂದರ್ ಬಹಾರ್ ಮುಂತಾದ ಜೂಜಿನ ಆಟಗಳ ವಿಷಯಗಳನ್ನು ಚರ್ಚೆ ಮಾಡ್ತಿದ್ರು. ಈ ಮಾತುಕತೆಗಳು ಅವರ ದಿನನಿತ್ಯ ಬದುಕಿನ ಭಾಗವಾಗಿತ್ತು. ಒಟ್ಟಾರೆಯಾಗಿ ಕಟ್ಟೆಯ ಚರ್ಚೆಗಳು ಹಳ್ಳಿಯ ಜನರ ಸಾಮಾಜಿಕ ಜೀವನ, ಕನಸುಗಳು ಮತ್ತು ಸಮಸ್ಯೆಗಳ ಪ್ರತಿಬಿಂಬ ಆಗಿತ್ತು. 15, ವಕಾರ ಕಥೆಯಲ್ಲಿ ಚಿತ್ರವಾಗಿರುವ ಖಾನಾವಳಿಗಳ ಕುರಿತು ಬರೆಯಿರಿ. ಉತ್ತರ, ವಕಾರ ಸುತ್ತಮುತ್ತ
ಹಲವಾರು ಖಾನಾವಳಿಗಳು ಇದ್ದವು. ಅವು ರೈತರ ಮತ್ತು ವ್ಯಾಪಾರಿಗಳಿಗೆ ಊಟ ಹಾಗೂ ವಿಶ್ರಾಂತಿ ನೀಡುವ ಪ್ರಮುಖ ಸ್ಥಳಗಳಾಗಿದ್ದವು. ಕೊಟ್ಟೂರೇಶ್ವರ, ವೀರಭದ್ರೇಶ್ವರ ಮತ್ತು ಬಸವೇಶ್ವರ ಖಾನಾವಳಿಗಳು ವಿಶೇಷವಾಗಿ ಪ್ರಸಿದ್ಧವಾಗಿದ್ದವು. ದಿನವಿಡೀ ವಕಾರದಲ್ಲಿ ಕೆಲಸ ಮಾಡಿದ ರೈತರು ಅಲ್ಲಿ ಹೋಗಿ ಊಟ ಮಾಡ್ತಿದ್ರು. ರೊಟ್ಟಿ, ಸಾರು, ಮೊಸರು, ಖಾರದ ಪಲ್ಯ ಮತ್ತು ಇತರ ಗ್ರಾಮೀಣ ಆಹಾರಗಳು ಸಿಗ್ತಿದ್ವು. ಖಾನಾವಳಿಗಳು ಕೇವಲ ಊಟದ ಸ್ಥಳಗಳಲ್ಲ, ಜನರು ಭೇಟಿ ಮಾಡಿ ಸುದ್ದಿ ಹಂಚಿಕೊಳ್ಳುವ ಸ್ಥಳಗಳಾಗಿದ್ದವು. ಲೇಖಕರು ಖಾನಾವಳಿಗಳ ಮೂಲಕ ವಕಾರದ ಸುತ್ತಲಿನ ಸಾಮಾಜಿಕ ಬದುಕನ್ನು ಚಿತ್ರಿಸ್ಯಾರ. ಒಟ್ಟಾರೆಯಾಗಿ ಖಾನಾವಳಿಗಳು ವಕಾರದ ಜೀವಂತ ವಾತಾವರಣದ ಪ್ರಮುಖ ಅಂಗಗಳಾಗಿದ್ದವು. ನೆಕ್ಸ್ಟ್ 16ನೇ ಕ್ವಶನ್, ಹೆಣ್ಣಿನ ಅಸಹಾಯಕತೆ ವಕಾರ ಕಥೆಯಲ್ಲಿ ಹೇಗೆ ನಿರೂಪಿತವಾಗಿದೆ? ವಕಾರದ ಕಥೆಯಲ್ಲಿ ಹೆಣ್ಣಿನ ಅಸಹಾಯಕತೆಯನ್ನು ಪುಟ್ಟವ್ವಳ ಪಾತ್ರದ ಮೂಲಕ ಅತ್ಯಂತ ಸುಂದರವಾಗಿ ಪರಿಣಾಮಕಾರಿಯಾಗಿ ಚಿತ್ರಿಸ್ಯಾರ. ಪುಟ್ಟವ್ವ ಅಪ್ರತಿಮ ಸುಂದರಿಯಾಗಿದ್ದಳು. ಆದರೆ ಅವಳ ಸೌಂದರ್ಯವೇ ಅವಳ ಪಾಲಿಗೆ ಶಾಪವಾಯಿತು. ಸಮಾಜ ಅವಳ ರೂಪವನ್ನು ಮಾತ್ರ ನೋಡ್ತಿದ್ರು. ಅವಳ ಮನಸ್ಸಿನ ನೋವನ್ನು ಅರ್ಥ ಮಾಡ್ಕೊಳ್ತಿರ್ಲಿಲ್ಲ. ಬಡತನ, ಅವಮಾನ ಮತ್ತು ಸಾಮಾಜಿಕ ಒತ್ತಡಗಳಿಂದ ಅವಳು ತನ್ನ ಊರನ್ನು ಬಿಟ್ಟು ಪುಣೆಗೆ ಹೋಗಬೇಕಾಗತ್ತಾ. ಅಲ್ಲಿ ಅವಳು ತಾರಾಬಾಯಿಯಾಗಿ ಬದುಕನ್ನು ನಡೆಸಬೇಕಾಕೈತಿ. ಆದರೂ ಅವಳು ತನ್ನ ಮಾನವೀಯತೆಯನ್ನು ಕಳ್ಕೊಂಡಿರಲಿಲ್ಲ. ತನ್ನಂಥ ಸಂಕಷ್ಟದಲ್ಲಿರುವ ಹೆಣ್ಣು ಮಕ್ಕಳಿಗೆ ಸಹಾಯ ಮಾಡ್ತಿದ್ಲು, ಅನಾಥರಿಗೆ ಆಶ್ರಯ ನೀಡ್ತಿದ್ಲು. ಲೇಖಕರು ಈ ಪಾತ್ರದ ಮೂಲಕ ಹೆಣ್ಣಿನ ಜೀವನದಲ್ಲಿ ಪರಿಸ್ಥಿತಿ ಎಷ್ಟು ದೊಡ್ಡ ಪಾತ್ರ ವಹಿಸ್ತೈತಿ ಎಂಬುದನ್ನು ತೋರಿಸ್ತಾರೆ. ಒಟ್ಟಾರೆಯಾಗಿ ಪುಟ್ಟವ್ವಳ ಜೀವನ ಹೆಣ್ಣಿನ ನೋವು, ಅಸಹಾಯಕತೆ ಮತ್ತು ಸಮಾಜದ ಕ್ರೂರತೆಯನ್ನು ಸಂಕೇತವಾಗೈತಿ. ನೆಕ್ಸ್ಟ್ 17ನೇ ಕ್ವಶನ್, ಬ್ಯಾಡಗಿ ಮೆಣಸಿನಕಾಯಿ ಮಾರುಕಟ್ಟೆ ವೈಶಿಷ್ಟ್ಯ ಹಾಗೂ ರೈತರ ಶೋಷಣೆಯನ್ನು ವಿವರಿಸಿ. ಇಲ್ಲೇ ನಾನು 17 ಮತ್ತು 18ನೇ ಕ್ವಶನ್ ಎರಡು ಮಿಕ್ಸ್ ಮಾಡಿ ಹೇಳಾಕತ್ತೇನೆ. ಬ್ಯಾಡಗಿ ಮೆಣಸಿನಕಾಯಿ ಮಾರುಕಟ್ಟೆ ಕರ್ನಾಟಕದ ಪ್ರಮುಖ ವ್ಯಾಪಾರ ಕೇಂದ್ರ ಆಗೈತಿ. ಸಣ್ಣ ರೈತರಿಂದ ಹಿಡಿದು ದೊಡ್ಡ ಜಮೀನ್ದಾರರವರೆಗೆ ಎಲ್ಲರೂ ತಮ್ಮ ಮೆಣಸಿನಕಾಯಿಯನ್ನು ಮಾರಾಟ ಮಾಡಲು ಇಲ್ಲಿ ಬರ್ತಾರ. ವಕಾರದಲ್ಲಿ ನೂರಾರು ಚೀಲಗಳ ಮೆಣಸಿನಕಾಯಿ ರಾಶಿಗಳು ಕಾಣಿಸ್ತವು. ವ್ಯಾಪಾರಿಗಳು, ದಲ್ಲಾಳಿಗಳು, ಟೆಂಡರ್ದಾರರು ಮತ್ತು ರೈತರಿಂದ ಮಾರುಕಟ್ಟೆಗೆ ಗಿಜಿಗುಡ್ತಿತ್ತು. ಆದರೆ ಈ ಮಾರುಕಟ್ಟೆಯಲ್ಲಿ ರೈತರ ಶೋಷಣೆಯೂ ನಡೆದಿತ್ತು. ರೇಡಿಯೋದಲ್ಲಿ ಹೆಚ್ಚಿನ ಧಾರಣೆ ಪ್ರಸಾರವಾಗ್ತಿತ್ತು. ಅಂದರೆ ಮೆಣಸಿನಕಾಯಿಗೆ ಹೆಚ್ಚಿನ ಬೆಲೆ ಅಂತಂದು ಪ್ರಸಾರ ಮಾಡ್ತಿದ್ರು. ಆದರೆ ವಾಸ್ತವದಲ್ಲಿ ರೈತರಿಗೆ ಕಡಿಮೆ ಬೆಲೆ ಸಿಗ್ತಿತ್ತು. ದಲ್ಲಾಳಿಗಳು ತಮ್ಮ ಇಷ್ಟದಂತೆ ಬೆಲೆ ನಿಗದಿಪಡಿಸ್ತಿದ್ರು. ದೊಡ್ಡ ರೈತರಿಗೆ ಹೆಚ್ಚಿನ ಬೆಲೆ ಸಿಕ್ಕರೆ ಸಣ್ಣ ರೈತರಿಗೆ ಕಡಿಮೆ ಬೆಲೆ ಸಿಗ್ತಿತ್ತು. ಬೀಜ ಮತ್ತು ಗೊಬ್ಬರಕ್ಕಾಗಿ ಸಾಲ ಪಡೆದ ರೈತರು ಬಡ್ಡಿ ಮತ್ತು ಚಕ್ರ ಬಡ್ಡಿಯ ಬಲೆಗೆ ಸಿಲುಕ್ತಿದ್ರು. ಲೇಖಕರು ಸಣ್ಣ ರೈತರನ್ನು ನೊಗಕ್ಕೆ ಕತ್ತೊಡ್ಡಿದ ಮೂಕ ಎತ್ತುಗಳು ಎಂದು ಹೋಲಿಸ್ಯಾರ. ಏಕೆಂದರೆ ಅವರು ಅನ್ಯಾಯವನ್ನು ಸಹಿಸಿಕೊಂಡು ಹೋಗಬೇಕಾಕೈತಿ. ಒಟ್ಟಾರೆಯಾಗಿ ಬ್ಯಾಡಗಿ ಮಾರುಕಟ್ಟೆ ಒಂದು ಕಡೆ ರೈತರ ಆಶಾ ಕೇಂದ್ರವಾಗಿದ್ದರೆ ಮತ್ತೊಂದು ಕಡೆ ದಲ್ಲಾಳಿಗಳಿಂದ ನಡೆಯುವ ಶೋಷಣೆಯ ಕೇಂದ್ರವಾಗಿತ್ತು. ಈ ಕಥೆಯ ಮೂಲಕ ಲೇಖಕರು ರೈತರ ಕಷ್ಟದ ಬದುಕನ್ನು ವಾಸ್ತವಿಕವಾಗಿ ಚಿತ್ರಿಸ್ಯಾರ. ಲಾಸ್ಟ್ ಕ್ವಶನ್, ಪುಟ್ಟಕ್ಕ ತಾರಾಬಾಯಿಯಾದ ಹಿನ್ನೆಲೆಯನ್ನು ವಿವರಿಸಿ. ಬರ್ರಿ ನೋಡ್ಕೊತ ಹೋಗೋನು. ಲಿಂಗರಾಜ ಸೊಟ್ಟಪ್ಪನವರ ವಕಾರ ಕಥೆಯಲ್ಲಿ ಪುಟ್ಟಕ್ಕ ತಾರಾಬಾಯಿಯಾಗುವ ಘಟನೆ ಹೆಣ್ಣಿನ ಅಸಹಾಯಕತೆ ಮತ್ತು ಸಮಾಜದ ಕ್ರೂರತೆಯನ್ನು ಬಿಂಬಿಸ್ತೈತಿ. ಏನಪ್ಪ ಅಂದ್ರೆ ತಾರಾಬಾಯಿ ಮೂಲತಃ ಅಗಡಿ ಗ್ರಾಮದ ಹೆಣ್ಣು ಮಗಳಾಗಿರ್ತಾಳ. ಅವಳ ಮೂಲ ಹೆಸರು ಏನಪ್ಪ ಅಂದ್ರೆ ಪುಟ್ಟವ್ವ. ಊರಿನ ಜನರು ಅವಳನ್ನು ಪ್ರೀತಿಯಿಂದ ಅಗಡಿ ಪುಟ್ಟವ್ವ ಅಂತಂದು ಕರೀತಾರ. ಅವಳು ತನ್ನ ಗಂಡನೊಂದಿಗೆ ಸಾಮಾನ್ಯ ಜೀವನ ನಡೆಸ್ತಿರ್ತಾಳ. ಆದ್ರೆ ಅವಳ ಜೀವನದಲ್ಲಿ ಒಂದು ದುರ್ಘಟನೆ ನಡೀತೈತಿ. ಏನಪ್ಪ ಅಂದ್ರೆ ಊರಿನ ಜಮೀನ್ದಾರನೊಬ್ಬನ ಕಿರುಕುಳಕ್ಕೆ ತುತ್ತಾಗ್ತಾಳ. ಈ ಘಟನೆಯು ಅವಳ ಬದುಕನ್ನೇ ಬದಲಾಯಿಸ್ತೈತಿ. ಸಮಾಜದಲ್ಲಿ ಹೆಣ್ಣಿನ ಮೇಲೆ ಅನ್ಯಾಯ ನಡೆದಾಗ ತಪ್ಪು ಮಾಡಿದವನಿಗಿಂತ ಹೆಣ್ಣನ್ನೇ ಹೆಚ್ಚು ದೂಷಿಸುವ ಮನೋಭಾವ ಇರುವುದು ಅವಳು ಅನುಭವಿಸಬೇಕಾಗಿರ್ತೈತಿ. ಈ ಘಟನೆಯ ನಂತರ ಪುಟ್ಟಕ್ಕ ತುಂಬ ನೋವಿನಿಂದ ಕಣ್ಣೀರು ಹಾಕ್ತಿರ್ತಾಳ. ಈ ಪುರುಷ ಲೋಕ ಘರತಿಯರನ್ನು
ಎಂದಿಗೂ ಸಹಿಸಿಕೊಳ್ಳುವುದಿಲ್ಲ ಅಂತಂದ ರೋಧಿಸ್ತಿರ್ತಾಳ. ಅವಳ ಗಂಡ ಅವಳನ್ನು ಸಮಾಧಾನ ಪಡಿಸಲು ಪ್ರಯತ್ನಿಸ್ತಾನ. ಅವಳ ಮನಸ್ಸಿನ ಗಾಯ ಮಾಯಂಗಿಲ್ಲ. ಅವಮಾನ ಮತ್ತು ತಿರಸ್ಕಾರದ ಬದುಕನ್ನು ಮುಂದುವರಿಸ್ಕೊಂಡು ಹೋಗೋಕೆ ಸಾಧ್ಯ ಇಲ್ಲ ಎಂಬ ನಿರ್ಧಾರಕ್ಕೆ ಬರ್ತಾಳ. ತಲೆ ತಗ್ಗಿಸ್ಕೊಂಡು ಬದುಕುವುದಕ್ಕಿಂತ ಹೊಸ ಬದುಕು ಹುಡುಕುವುದು ಉತ್ತಮ ಎಂದುಕೊಂಡು ಪುಟ್ಟಕ್ಕ ತನ್ನ ಬದುಕಿನ ಹೊಸ ಅಧ್ಯಾಯ ಆರಂಭಿಸಲು ನಿರ್ಧರಿಸ್ತಾಳ. ಮರುದಿನ ಮುಂಚಾನೆ ಸೂರ್ಯೋದಯ ಆಗುವ ಮೊದಲೇ ಊರನ್ನು ಬಿಟ್ಟು ಹೊರಡ್ತಾಳ. ತನ್ನ ಊರು, ತನ್ನವರು ಮತ್ತು ಹಳೆಯ ಬದುಕಿಗೆ ವಿದಾಯ ಹೇಳಿ ರೈಲು ಹತ್ತಿ ಪುಣೆ ನಗರಕ್ಕೆ ಹೊರಡ್ತಾಳ. ಪುಣೆಯಲ್ಲಿ ಅವಳು ಹೊಸ ಬದುಕು ಆರಂಭಿಸ್ತಾಳ. ಅಲ್ಲಿ ಅವಳು ತಾರಾಬಾಯಿ ಎಂಬ ಹೆಸರಿನಿಂದ ಪ್ರಸಿದ್ಧಿಯಾಗ್ತಾಳ. ಜೀವನದಲ್ಲಿ ತಾನು ಅನುಭವಿಸಿದ ನೋವು ಮತ್ತು ಅವಮಾನವನ್ನು ಮರೆತು ತನ್ನಂತೆಯೇ ಸಂಕಷ್ಟಕ್ಕೆ ಸಿಲುಕಿದ ಹೆಣ್ಣು ಮಕ್ಕಳಿಗೆ ಆಶ್ರಯ ನೀಡಲು ಆರಂಭಿಸ್ತಾಳ. ದೂರದ ಹಳ್ಳಿಗಳಿಂದ ಬರುವ ಹತಭಾಗಿನಿಯರಿಗೆ ತಾಯಿಯಾಗಿ ನಿಂದಿರ್ತಾಳ. ಹೀಗೆ ಒಂದು ಸಾಮಾನ್ಯ ಹಳ್ಳಿಯ ಹೆಣ್ಣು ಮಗಳಾಗಿದ್ದ ಪುಟ್ಟಕ್ಕ ಸಮಾಜದ ಅನ್ಯಾಯ, ಜಮೀನ್ದಾರನ ಕಿರುಕುಳ, ಅವಮಾನ ಮತ್ತು ತಿರಸ್ಕಾರಗಳಿಂದ ಊರು ತೊರೆದು ಪುಣೆಗೆ ಹೋಗಿ ತಾರಾಬಾಯಿಯಾಗಿ ಬದಲಾಗ್ತಾಳ. ಒಟ್ಟಾರೆಯಾಗಿ ಏನಪ್ಪ ಅಂದ್ರೆ ಪುಟ್ಟಕ್ಕ ತಾರಾಬಾಯಿಯಾಗಲು ಮುಖ್ಯ ಕಾರಣ ಜಮೀನ್ದಾರನ ಕಿರುಕುಳ, ಸಮಾಜದ ತಿರಸ್ಕಾರ ಮತ್ತು ಹೆಣ್ಣಿನ ಅಸಹಾಯಕತೆ. ತನ್ನ ಮೇಲಾದ ಅನ್ಯಾಯವನ್ನು ಸಹಿಸಲಾಗದೆ ಊರನ್ನು ತೊರೆದು ಪುಣೆಗೆ ಹೋದ ಅವಳು ನಂತರ ಅನೇಕ ನೊಂದ ಹೆಣ್ಣು ಮಕ್ಕಳಿಗೆ ಆಶ್ರಯ ನೀಡುವ ತಾರಾಬಾಯಿಯಾಗಿ ರೂಪುಗೊಂಡ್ಳು ಅಂತಂದು ನಮಗೆ ಈ ಕತೆ ಮೂಲಕ ಗೊತ್ತಾಕತಿ. ನೋಡ್ರಿ, ನನಗೆ ತಿಳಿದಂಗೆ ಅಂದ್ರೆ ಜಲ್ದಿ ವಿಡಿಯೋ ಹಾಕ್ಬೇಕಂತಂದು ಈ ಥರ ಮಾಡೀನಿ. ಯಾರೂ ಬೇಜಾರು ಮಾಡ್ಕೋಬೇಡ್ರಿ. ಪ್ಲೀಸ್ ವಿಡಿಯೋಸ್ ಎಲ್ಲ ನೋಡಿ ಪ್ರೋತ್ಸಾಹ ನೀಡ್ರಿ ಅಂತಂದು ಕೇಳ್ಕೊತೇನೆ. ವಿಡಿಯೋ ಹೆಂಗೆ ಅನಿಸ್ತಂತಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಹಾಗೆ ಇನ್ನೂ ಒಂದು ಸ್ವಲ್ಪ ಸಬ್ಸ್ಕ್ರೈಬ್ ಮಾಡಿರಿ. ಧನ್ಯವಾದಗಳು, ನಮಸ್ಕಾರ. ಮತ್ತು ಮುಂದಿನ ವಿಡಿಯೋದಾಗ ಸಿಗೋಣ. ಧನ್ಯವಾದಗಳು.